ನಾವೆಲ್ಲ ಸಣ್ಣವ್ರು ಇರುವಾಗ ಉಂಟಲ್ಲ, ಹಾ. ಇಲ್ಲೆಲ್ಲ ಆಡ್ಲಿಕ್ಕೆ ಹೋಗ್ತಾ ಇತ್ತು ಆಯ್ತಾ ಗ್ರೌಂಡಿಗೆಲ್ಲ. ಹೆಸರೆಂತ? ಮಕ್ಕಳದ್ದ ಹಾ. ರಾಘು ಶೆಟ್ಟಿ, ಉದಯ, ಚಂದ್ರ ಆತರ ನಮ್ ಫ್ರೆಂಡ್ಸ್ ಹೆಸರೆಲ್ಲ. ದೊಡ್ಡವರಾ? ಅವಾಗ ನಾವೆಲ್ಲ ಸಣ್ಣವರು, ಈಗ ದೊಡ್ಡವರಲ್ಲ. ಹಾ. ನಿಮ್ದು ಫ್ರೆಂಡ್ಸ್ ಎಲ್ಲ ಯಾರಿದ್ರೆ? ನಮ್ದಾ? ಹ್ಮ್. ನಮ್ದು ಬಾಯ್ಸ್ ಹೇಳ್ತೆ. ನಿಂಗ್ ಬಾಯ್ ಫ್ರೆಂಡ್ ಇದ್ನ ಆಲ್ರೆಡಿ? ಹಾ. ಬಾಯ್ ಸುಮಾರು ಫ್ರೆಂಡ್ ಇದ್ರು. ಹೇಳ. ಅದ್ವಿಕ ಓಕೆ. ಮತ್ತೆ ಒಬ್ನೇ. ಸುಮಾರು ಅಂತ ಹೇಳಿ ಮತ್ತೆ ಒಬ್ನೇ ಅಂತೀಯ? ಒಬ್ನೇ. ಓಕೆ. ಗರ್ಲ್ ಫ್ರೆಂಡ್ಸ್ ಯಾರಿಲ್ವಾ? ಗರ್ಲ್ ಒಬ್ಳಿದ್ಲ ಅಷ್ಟೇ. ಹೆಸರೆಂತ? ಇಲ್ಲ, ಒಬ್ಳು ಇಲ್ಲ, ಬೈ ಒಬ್ಬನೇ. ಒಬ್ಬನೇ ಬಾಯ್ ಫ್ರೆಂಡ್. ಅಪ್ಪನಿಗೆ ಹೇಳ್ತಾ ತಡಿ ನೀನು. ಹೇಳ. ಅಡಿಲ್ವಾ? ಹೇಳ. ಆಯ್ತು. ಎಂತ ಗೊತ್ತಾ, ನಾವೆಲ್ಲ ಸಣ್ಣದಿರುವಾಗ ಉಂಟಲ್ಲ, ನಮ್ಗೆ ತುಂಬಾ ಜನ ಫ್ರೆಂಡ್ಸ್. ಆದ್ರೆ ನಾವು ಮಾತಾಡ್ಲಿಕ್ಕೆಲ್ಲ ಹುಡುಗಿಯರ ಜೊತೆಗೆಲ್ಲ ಮಾತಾಡ್ಲಿಕ್ಕೆ ನಮ್ಗೆ ನಾಚಿಕೆ ಆಗುದಾಯ್ತಾ ಅವಾಗೆಲ್ಲ. ನಾವೆಲ್ಲ ಮಾತಾಡ್ತಿರ್ಲಿಲ್ಲ ಹುಡುಗಿಯರ ಜೊತೆಗೆಲ್ಲ ಆಯ್ತಾ. ಬಾಯ್ಸ್ ಜೊತೆ ಮಾತಾಡ್ತೀವಿ. ಹಾ, ಬಾಯ್ಸ್ ಜೊತೆ ಮಾತ್ರ ಆಯ್ತಾ. ಹುಡುಗಿಯರ ನೋಡಿದ್ರೆ ನಾಚಿಕೆ ಆಗುದ ಅವಾಗೆಲ್ಲ. ಈಗ ಎಲ್ಲ ಹಾಗಿಲ್ಲ, ಮಕ್ಕಳೆಲ್ಲರೂ ಮಾತಾಡ್ತಾರಲ್ಲ. ಅವಾಗೆಲ್ಲ ಹಳ್ಳಿಯಲ್ಲ ಹಾಗೆ ಮಗುವೆ. ಯಾರಾದ್ರೂ ಒಬ್ಬ ಹುಡುಗ ಉಂಟಲ್ಲ ಶಾಲೆಯಲ್ಲಿ ಮಾತಾಡ್ರು ಉಂಟಲ್ಲ ಹುಡುಗಿ ಜೊತೆಗೆ, ಅವ್ನು ಹುಡುಗಿ ಜೊತೆ ಮಾತಾಡ್ದ ಮಾರೆ ಅಂತೇಳಿ ತಮಾಷೆ ಮಾಡ್ತಿದ್ರು ಮೊದ್ಲೆಲ್ಲ. ಮೊದ್ಲಾಯ್ತಾ. ಈಗ ಎಲ್ಲ ಹಾಗಿಲ್ಲ, ಈಗ ಎಲ್ಲರೂ ಮಾತಾಡ್ತಾರಲ್ಲ ಅಲ್ಲ. ಹಂಗೆಂತ ಇಲ್ಲ, ಹಂಗೆಲ್ಲ ಮಾಡ್ಬಾರ್ದು. ನಮ್ದು ಲೈಫ್ ಆತರ ಇತ್ತು ಮೊದ್ಲು, ಅದಕ್ಕೆ ನಮ್ಮ 90s ಕಿಡ್ ಅಂತ ಕರೆಯೋದು. ಎಂತ ಹೇಳ? ಹಂಗಂದ್ರೆ ಎಂತ ಗೊತ್ತಿತ್ತಾ? ಹಳೇ ಮಕ್ಕಳು 90ನೇ ಇಸ್ವಿಯಲ್ಲಿ ಹುಟ್ಟಿದವು ಅಂತ. ಅವಾಗೆಲ್ಲ ಆಡ್ಲಿಕ್ಕೆಲ್ಲ ಒಳ್ಳೇದಿತ್ತ ಯಾದ್ವಿ, ಈಗಿನ ತರ ಇರ್ಲಿಲ್ಲ. ಈಗ ಆಡೋಕೆ ಎಂತ ಉಂಟು ಹೇಳ? ನೀವೆಂತ ಆಡ್ತೀರ ಹೇಳ ನೋಡ, ನೀನು ಮತ್ತೆ ತದ್ದು ಎಲ್ಲ? ಕಬಡ್ಡಿ. ನೀವ್ ಆಡ್ತೀರ ಕಬಡ್ಡಿ? ಎಲ್ಲಿ ಆಡಿದ್ರಿ? ಮನೆ ಹೊರಗಡೆ ಎಲ್ಲ. ಯಾವಾಗ ಆಡಿದೆ ಹೇಳಿ ನೋಡು, ಸುಳ್ಳು ಹೇಳ್ಬಾರ್ದು ನೀನು. ಇಲ್ಲ ಇಲ್ಲ, ನೀವು ನೀವ್ ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಹೇಳಿ ನೋಡು. ಕಣ್ಣು ಮುಚ್ಚಿ ಆಡುತ್ತೆ. ಅದೊಂದು ಆಡ್ತೀರಿ? ಹೌದು. ಮತ್ತೆ ಉಗುದುಗುದಾಟ, ನೀರು ಅದೆಲ್ಲ ಓಕೆ, ಅದು ಒಳ್ಳೆ ಆಯ್ತು ಆಟ. ಮತ್ತೆ ಫೈಟಿಂಗ್ ಮಾಡ್ಕೊಂಡು. ಅದು ಆಟ ಅಲ್ಲ, ಅದು ಗಲಾಟೆ ಮಾಡ್ಕೊಳ್ಳೋದಲ್ಲ. ಆಮೇಲೆ ಅಷ್ಟೇ. ನಾವೆಲ್ಲ ಎಂತ ಆಡ್ತಿತ್ತು ಗೊತ್ತಾ? ಮೈಗುಡ್ ಅಂತ ಆಡ್ತಿತ್ತು ಆಯ್ತಾ. ಮೈಗುಡ್ ಅಂದ್ರೆ ಅದು ಮೈಗುದ್ದು, ಆಕ್ಚುಲಿ ಮೈಗುಡ್ ಅಂತ ನಾವು ಕರಿತಿತ್ತು. ನಮ್ಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲಲ್ಲ ಅವಾಗ. ಬಾಲ್ ತಗೊಂಡ್ ಹೊಡಿಯುದಾಯ್ತಾ, ಬಾಲ್ ಅಲ್ಲಿ ರಪ 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 ಹೊಡಿಯುದು, ಬೆನ್ನಿಗೆ ಬೀಳ್ತಿತ್ತು. ಹೆಂಗ್ ಆಗ್ತಿತ್ತು ಗೊತ್ತಾ? ಮಕ್ಕಳೆಲ್ಲ ಹುಡುಗರೆಲ್ಲ ಸೇರಿ ಆಯ್ತಾ. ಅದು ನಾನು ಮತ್ತೆ ಚಿಕ್ಕಪ್ಪ ಉಂಟಲ್ಲ, ಸುಮಾರು ದೊಡ್ಡವರಾಗೋರಿಗೆ ಶರ್ಟೇ ಹಾಕ್ತಿರ್ಲಿಲ್ಲ ಆಯ್ತಾ. ಮೊದ್ಲಿದೆಲ್ಲ ಜೀವನ ಎಷ್ಟು ಚಂದ ಗೊತ್ತಾದ್ವಿ. ಚಪ್ಪಲ್ ಹಾಕುದಿಲ್ಲ, ತಲೆ ಬಚ್ಕೊಳ್ಳುದಿಲ್ಲ, ಶರ್ಟೇ ಹಾಕ್ತಿರ್ಲಿಲ್ಲ ಆಟಕ್ಕೆ ಹೋಗೋತಿಗೆ ಆಯ್ತಾ. ಪ್ಯಾಂಟ್ ಇರ್ಲಿಲ್ಲ, ಚಡ್ಡಿ ಹಾಕ್ತಿದ್ದ ನಾವು. ಪ್ಯಾಂಟ್ ಹಾಕದೆ 8ನೇ ಕ್ಲಾಸಿಗೆ ಹೋದ್ಮೇಲೆ. ಫಸ್ಟ್ ಪ್ಯಾಂಟ್ ಹಾಕಿದಾಗ ಎಷ್ಟು ನಾಚಿಕೆ ಆಗಿತ್ತು ಗೊತ್ತಾ ನಮ್ಗೆ. ಮತ್ತೆ ಇನ್ನೊಂದ್ ಎಂತ ಗೊತ್ತಾ, ಮೈಗುಡ್ಡ ಆಡ್ತಿತ್ತ, ಕಡೆಗೆ ಲಗೋರಿ ಆಡ್ತಿತ್ತ, ಮರಕೋತಿ ಅಂತ ಆಡ್ತಿದ್ದ ಆಯ್ತಾ. ಮರಕೋತಿ ಅಂದ್ರೆ ಎಲ್ಲ ಮರ ಹತ್ಕೊಳ್ಳುದು. ಹತ್ಲಿಕ್ಕೊಳ್ಲಿಕ್ಕಿಂತ ಮುಂಚೆ ಒಬ್ಬ ಹಿಡಿಲಿಕ್ಕೆ ಇರ್ತಾನೆ ಆಯ್ತಾ. ಒಂದ್ ದೊಡ್ಡ ಕೋಲ್ ತಗೊಂಡು ದೂರ ಬಿಸಾಡುದಾಯ್ತಾ. ಅವನದನ್ನ ಓಡಿ ಹೋಗಿ ಎತ್ಕೊಂಡ್ ಬರ್ಬೇಕು. ಅಷ್ಟೊತ್ತಿಗೆ ನಾವೆಲ್ಲ ಮರ ಹತ್ಕೋಬೇಕಾಯ್ತಾ. ಆಮೇಲೆ ಅವ್ನ್ ಬಂದು ಮರ ಹತ್ತಿ ನಮ್ಮನ್ನು ಮುಟ್ಬೇಕು. ಆ ತರ ಆಟ ಅದೆಲ್ಲ ಆಡ್ತಿತ್ತು ನಾವು, ಗೊತ್ತಾಗ್ತದೆ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು.